ಕಲರ್ ಥೆರಪಿ ಬಗ್ಗೆ ಕೇಳಿದ್ದೀರಾ? ಕೆಲವೊಂದು ಕಲರ್ಸ್ ನೋಡ್ತಾ ಇದ್ದರೆ ಕಣ್ಣಿಗೆ ಮೈಂಡ್ ತುಂಬಾ ರಿಲ್ಯಾಕ್ಸ್, ರಿಫ್ರೆಶ್ ಆ್ಯಂಡ್ ಒಂಥರ ಸ್ಟ್ರೆಸ್ ಬಸ್ಟರ್ ಅಂತ ಅನಿಸುತ್ತೆ. ನೇಚರಿಂದ ಬಂದಿರೋವಂಥ ಕಲರ್ಸ್ ಹೂಗಳಲ್ಲಾಗಿರ್ಬೋದು ಅಥವಾ ಈ ತರಕಾರಿಗಳಲ್ಲಾಗಿರ್ಬೋದು, ನೋಡ್ತಾ ಇದ್ದರೆ ಮೈಂಡ್ ರಿಯಲಿ ನನಗೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಆ್ಯಂಡ್ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ. ಹೊಸ ವಾರ, ಹೊಸ ಫ್ರೆಶ್ನೆಸ್. ತರಕಾರಿಗಳನ್ನೆಲ್ಲ ಸಾರ್ಟ್ ಮಾಡ್ತಾ ಜೋಡಿಸ್ಕೊಳ್ತಾ ವಾರನ ಶುರು ಮಾಡ್ಕೊತಾ ಇದ್ದೀನಿ. ಈಗ ವೀಕ್ನ ಶುರು ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಬೇಡಿ. ಇಷ್ಟು ದಿನ ನಾನು ಒಂದು ಸ್ವಲ್ಪ ಬ್ರೇಕ್ನ ತೊಗೊಂಡಿದ್ದೆ. ಸೊ ಈಗ ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಟ್ರ್ಯಾಕ್. ಅದಕ್ಕೋಸ್ಕರ ಇದನ್ನು ಕನ್ಸರ್ವ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಹಾಡುಗಳನ್ನ ಕೇಳ್ತಾ ತರಕಾರಿ ಎಲ್ಲ ಜೋಡಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗಿರೋದನ್ನೆಲ್ಲ ಕಟ್ ಮಾಡಿಕೊಂಡು ಎಲ್ಲ ತರಕಾರಿನ ನಾನು ವಾಶ್ ಮಾಡ್ಕೊಳ್ಳೋದಿಲ್ಲ. ಯಾವುದನ್ನು ಕಟ್ ಮಾಡಿ ಸ್ಟೋರ್ ಮಾಡ್ತೀನೋ ಅದನ್ನು ಮಾತ್ರ ವಾಶ್ ಮಾಡ್ಕೊತೀನಿ. 2 hours ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಕಂಪ್ಲೀಟ್ ವೀಕ್ ನಾನು ಹೆಲ್ದಿ ಮೀಲ್ಸ್ ತೊಗೊತೀನಿ. ಬ್ಯಾಲೆನ್ಸ್ಡ್ ಆಗಿರುತ್ತೆ, ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಏನು ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಎಲ್ಲ ಪ್ರಾಡಕ್ಟ್ಸ್ನ ಅಫಿಲಿಯೇಟ್ ಮಾಡಿರ್ತೀನಿ, ಬೇಕು ಅಂದರೆ ಚೆಕ್ಔಟ್ ಮಾಡಿ.